ಮಾನ್ಯ ಮಂತ್ರಿಗಳಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗೌರ್ಮೆಂಟ್ ವೆಹಿಕಲ್ ಏನು ಆಕ್ಸಿಡೆಂಟ್ ಆಗಿತ್ತು, ಇವರ ಗಾಡಿಯನ್ನು ಚಾಲನೆ ಮಾಡ್ತಾ ಇರ್ತಕ್ಕಂಥ ಡ್ರೈವರ್ ಶಿವಪ್ರಸಾದ್ ಗಂಗಾಧರಯ್ಯ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಒಟ್ಟು ಇದರಲ್ಲಿ 4 ಜನ ಟ್ರಾವೆಲ್ ಮಾಡ್ತಾ ಇದ್ರು. ಸ್ವತಃ ಡ್ರೈವರು, ಜೊತೆಗೆ ಗನ್ಮ್ಯಾನ್ ಆಗಿರ್ತಕ್ಕಂಥ ಈರಪ್ಪ, ಮಾನ್ಯ ಸಚಿವರು ಹಾಗೂ MLC ಆಗಿರ್ತಕ್ಕಂಥ ಶ್ರೀ ಚಂದ್ರರಾಜ್ ಹಟ್ಟಿಹೊಳಿ ಅವರು. ಇವರು ಬೆಳಗ್ಗೆ ಸುಮಾರು 5 ಗಂಟೆ ಸುಮಾರಿಗೆ ಅಂಬಡಗಟ್ಟಿ ಕ್ರಾಸ್ ಹತ್ರ ಬರ್ತಿರ್ಬೇಕಾದ್ರೆ ಒಂದು ಕಂಟೈನರ್ ಟ್ರಕ್ಕು ಬಲಗಡೆಯಿಂದ ಎಡಗಡೆಗೆ ಬಂತು. ಆ ಬಂದಂಥ ಸಂದರ್ಭದಲ್ಲಿ ಕಂಟೈನರ್ ಇವರ ಇನ್ನೋವಾ ಹೈಕ್ರಾಸ್ ಗಾಡಿಗೆ ಬಲಗಡೆಗೆ ಟಚ್ ಮಾಡಿ ಅದರಿಂದ ಇನ್ನೂ ಆಗುವಂಥ ಅನಾಹುತನ ತಪ್ಪಿಸ್ಲಿಕ್ಕೆ ಇವರು ಡ್ರೈವರ್ ಎಡಗಡೆ ಅದನ್ನು ಚಲಿಸಲಾಗಿ ಅದು ಚಾಲಕನ ನಿಯಂತ್ರಣ ತಪ್ಪಿ ಕೆಳಗಡೆ ಬಿದ್ದು ಸರ್ವಿಸ್ ರೋಡ್ಗೆ ಎಂಟರ್ ಆಗಿ ಅಲ್ಲಿ ಇರತಕ್ಕಂಥ ಒಂದು ಮರಕ್ಕೆ ಗುದ್ದಿ ಅಪಘಾತವಾಯಿತು ಅನ್ನೋಂಥದ್ದು ನಮಗೆ ಕಂಪ್ಲೇಂಟ್ ಕೊಟ್ಟಂಥ ಅಂಶ ಮತ್ತು ನಮಗೆ ಅಲ್ಲಿ ಕಂಡು ಬಂದಂಥ ಅಂಶ. ತದನಂತರ ನಮ್ಮ ಪೊಲೀಸರು ಅಲ್ಲಿ ಸ್ಥಳ ಪಂಚನಾಮೆಯನ್ನು ಮಾಡಿದಾಗ ಅಲ್ಲಿ ತಮಗೆ ಗೊತ್ತಿರೋ ಹಾಗೆ ವಾಹನ ಅಲ್ಲಿ ಇರಲಿಲ್ಲ. ಅಲ್ಲಿಂದ ಆಲ್ರೆಡಿ ಮುಂದೆ ಅಲ್ಲೇ ಹತ್ತಿರದಲ್ಲಿರ್ತಕ್ಕಂಥ ಟೊಯೋಟಾ ಶೋರೂಮ್ಗೆ ಅದನ್ನು ಸಾಗಿಸಲಾಗಿತ್ತು. ಅಲ್ಲಿ ವಾಹನದ ಪಂಚನಾಮೆಯನ್ನು ಮಾಡಿದ್ದಾರೆ. ತಾವೆಲ್ಲ ವಾಹನ ಯಾವ ರೀತಿ ಆಕ್ಸಿಡೆಂಟ್ ಆಗಿರೋದನ್ನು ತಾವು ಕೂಡ ಬೇರೆ ಬೇರೆ ಫೋಟೋಗಳಲ್ಲಿ ನೋಡಿದ್ದೀರಿ. ಕಂಪ್ಲೇಂಟಲ್ಲಿ ಇರೋ ಹಾಗೆ ಬಲಗಡೆ ಅದಕ್ಕೆ ಗುದ್ದಿರೋ ನಿಶಾನೆಗಳು ನಮಗೆ ಅಲ್ಲಿ ದೊರಕಿದ್ದಾವೆ. ಈಗಾಗಲೇ ನಮ್ಮ ಪೊಲೀಸ್ ತಂಡದವರು ಈ ಆಕ್ಸಿಡೆಂಟ್ಗೆ ಒಳಗಾಗಿರ್ತಕ್ಕಂಥ ಇನ್ನೊಂದು ವಾಹನ ಕ್ಯಾಂಟರ್ನ ತಲಾಶೆಯಲ್ಲಿ ತೊಡಗಿದ್ದಾರೆ. ಶೀಘ್ರದಲ್ಲೇ ಅದನ್ನ ಪತ್ತೆ ಮಾಡ್ತೀವಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ. ಅಲ್ಲ, ನಾಯಿ ಅಡ್ಡ ಬಂದಿದ್ದಕ್ಕೆ ಕ್ಯಾಂಟರ್ ಎಡಗಡೆ ಬಂತು ಅನ್ನೋಂಥದ್ದು ಹೇಳಿಕೆ. ಇಲ್ಲ, ಪೊಲೀಸ್ ಬೆಂಗಾವಲು ವಾಹನ ಇರಲಿಲ್ಲ. ಮೊನ್ನೆ ರಾತ್ರಿ ಅವರು ತಡರಾತ್ರಿ ಅಲ್ಲಿಂದ ಹೊರಟಿದ್ದಕ್ಕೆ ಬೆಂಗಾವಲು ವಾಹನ ಎಸ್ಕಾರ್ಟ್ ಅವರಿಗೆ ಹೇಳಿರ್ಲಿಲ್ಲ ಅನ್ನೋಂಥದ್ದು ನಮಗೆ ತನಿಖೆಯಿಂದ ಗೊತ್ತಾಗಿದೆ. ಯಾರು ಮಿನಿಸ್ಟರ್ ಗಾಡಿ ಕಾಲ್ ಆಕ್ಸಿಡೆಂಟ್ ಆಯ್ತಲ್ಲ, ಸ್ಥಳ ಪಂಚನಾಮ ಆಗಬೇಕು, ಪೊಲೀಸ್ ಬರೋಕ್ ಮುಂಚೆ ಗಾಡಿ ಹಂಗೆ ತಗೊಂಡು ಹೋಗ್ತಾರೆ. ಅದನ್ನ ನಾವು ಅದನ್ನ ಮುಂದೆ ಈಗಾಗಲೇ ನಿಮ್ಗೆ ಗೊತ್ತಿರೋ ಹಾಗೆ ಕಂಪ್ಲೇಂಟ್ ಆಗಿರೋದ್ರಿಂದ ನಿನ್ನೆ ಸಂಜೆ ಮುಂದಿನ ತನಿಖೆಯಲ್ಲಿ ಅದನ್ನ ನಾವು ಆಗಿದ್ದು ಗವರ್ನಮೆಂಟ್ ವೆಹಿಕಲ್. ಹೌದು, ಇನ್ಶೂರೆನ್ಸ್ ಆಗಬೇಕು, ಸ್ಥಳ ಪಂಚನಾಮ ಆಗಬೇಕು. ಹೆಂಗ್ ಮಾಡ್ತಾರೆ ಸರ್? ಇಲ್ಲ, ಸ್ಥಳ ಪಂಚನಾಮೆಗೆ ನಮ್ಮ ಅಧಿಕಾರಿಗಳಲ್ಲಿ ತಲುಪಿ ಅಲ್ಲಿ ಏನಿತ್ತು ಅದರದ್ದು ಸ್ಥಳ ಪಂಚನಾಮೆಯನ್ನ ಮಾಡಿದ್ದಾರೆ. ಅದ್ರ ಜೊತೆಗೆ ವಾಹನದ್ದು ಕೂಡ ಪಂಚನಾಮೆ ಮಾಡಿದ್ದಾರೆ. ನೀವು ಹೇಳೋ ಪ್ರಕಾರ ಅದು ಅಲ್ಲೇ ಇರಬೇಕಾಗಿತ್ತು. ಆದ್ರೆ ಅಲ್ಲಿದ್ರೆ ಮತ್ತಷ್ಟು ಜನ ಬಂದು ಬೇರೆ ಅಪಘಾತಗಳು ಆಗ್ಬೋದು ಅನ್ನೋಂಥ ಒಂದು ದೃಷ್ಟಿಯಿಂದ ಅದನ್ನ ಅಲ್ಲಿ ಹಾಕಿದ್ದಾರೆ. ಅಲ್ಲಿಂದ ತೆಗೆದ್ಬಿಟ್ಟು ಅದನ್ನ ನಾವು ನಮ್ಮ ವಿಚಾರಣೆಯಲ್ಲಿ ಅದೇ ರೀತಿಯಾಗಿ ಏನಿದೆಯೋ ಅದನ್ನ ವಸ್ತುಶಃ ವರದಿಯನ್ನೇ ನಾವು ಸರ್ಕಾರಕ್ಕೆ ಇಲ್ಲ ಈಗ ಅವ್ರ ಕಡೆಯವರು ಈ ಟೋವಿಂಗ್ ವೆಹಿಕಲ್ನವರಿಗೆ ಫೋನ್ ಮಾಡಿ ಅವ್ರನ್ನ ತರಿಸ್ಕೊಂಡು ಅಲ್ಲಿಂದ ಸಾಗಿಸಿದ್ದಾರೆ. ಸಚಿವರ ಕಡೆ ಈಗ ನೀವು ಇನ್ನೊಂದು ವಿಚಾರವನ್ನ ನೀವಿಲ್ಲಿ ಬಿಡ್ತಾ ಇದ್ರಿ. ಅದಕ್ಕಿಂತ ಮುಖ್ಯವಾದ ವಿಚಾರ ಏನಂತಂದ್ರೆ ಆಕ್ಸಿಡೆಂಟ್ ಅಲ್ಲಿ ಇನ್ನೊಂದು ವೆಹಿಕಲ್ದು ಪಾತ್ರ ಇದೆ. ಆ ವೆಹಿಕಲ್ಲು ಆಕ್ಸಿಡೆಂಟ್ ಆದಾಗ ಈಗ ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಡ್ಯಾಮೇಜ್ ಆಗಿರೋದು ಇವ್ರ ಕಾರಲ್ಲಿ ಪ್ರಯಾಣಿಸ್ತಿರ್ತಕ್ಕಂಥ ಪ್ರಯಾಣಿಕರಿಗೆ. ಇವ್ರ ಬಗ್ಗೆ ಕೇರ್ ತಗೊಳ್ಳೋದು ಒಬ್ಬ ಸಾಮಾನ್ಯ ನಾಗರಿಕನ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ತಮ್ಮ ವೆಹಿಕಲ್ ಇಂದ ಆಗಿದೆ ಅನ್ನುವಂಥ ಸಂದರ್ಭದಲ್ಲಿ ಆ ಕ್ಯಾಂಟರ್ನವನು ನಿಂತು ಏನಾಗಿದೆ ಅವನು ನೋಡ್ಬೇಕಾಗಿತ್ತು, ಅಥವಾ ಅವನು ಇವ್ರದ್ದು ತಪ್ಪಿತ್ತಂದ್ರೆ ಅವನು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಈಗ ಅವನು ಓಡಿ ಹೋಗಿರೋದ್ರಿಂದ ಈಗ ನಮಗೆ ಅಲ್ಲಿ ಎಕ್ಸಾಕ್ಟ್ಲಿ ಏನಾಗಿದೆ ಅನ್ನೋಂಥದ್ದು ಇವರ ಕಂಪ್ಲೇಂಟ್ ಇಂದಾನೆ ನಾವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವರು ಏನು ನಮ್ಮ ಗೌರ್ಮೆಂಟ್ ವೆಹಿಕಲ್ ಡ್ರೈವರ್ ಇದ್ದಾನೆ,
ಅವನಿಗೆ ಆ ಸಂದರ್ಭದಲ್ಲಿ ಯಾವ ಕಾರಣದಿಂದ ಅಲ್ಲಿಂದ ಶಿಫ್ಟ್ ಮಾಡಿದ್ರು ಅದನ್ನ ನಾವು ಪರಿಶೀಲನೆ ಮಾಡ್ತೀವಿ. ಬಟ್ ಅದಕ್ಕಿಂತ ಮುಖ್ಯವಾದ ತಪ್ಪು ಕ್ಯಾಂಟರ್ನ ಒಂದು ಅವನು ಅಪಘಾತಕ್ಕೆ ಒಳಗಾದ ಇನ್ನೊಂದು ಕಾರ್ನವರಿಗೆ ಸಹಾಯ ಒದಗಿಸದೇ ಇರೋದು. ಆಸ್ ಪರ್ ಲೇಟೆಸ್ಟ್ ಕಾನೂನು ಕೂಡ ಈ ರೀತಿ ಹಿಟ್ ಆ್ಯಂಡ್ ರನ್ ಮಾಡಿರ್ತಕ್ಕಂಥ ಪ್ರಕರಣಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಹೈವೇಗಳಲ್ಲಿ ಅವರಿಗೆ ಹೆಚ್ಚಿನ ಅದನ್ನು ಎಕ್ಸಾಗರೇಟೆಡ್ ಅಫೆನ್ಸ್ ಅಂತ ಟ್ರೀಟ್ ಮಾಡಿ ಇದು ಮಾಡಲಿಕ್ಕೆ ಮಾನ್ಯ ಕೇಂದ್ರ ಸರ್ಕಾರ ನಿರ್ದೇಶನ ನೀಡಿತ್ತು. ಯಾಕಂದರೆ ಯಾವುದೇ ಸಂದರ್ಭದಲ್ಲಿ ಅಪಘಾತ ಆದಾಗ ಇಮಿಡಿಯೇಟ್ಲಿ ಅವರಿಗೆ ನೆರವು ಒದಗಿಸ್ಬೇಕು ಅಂತ ಹೇಳಿ. ಇಮಿಡಿಯೇಟ್ಲಿ ನೆರವು ಒದಗಿಸಿರೋದು ಯಾರಿಗೆ ಸಾಧ್ಯ ಅಂತಂದರೆ ಇನ್ನೊಂದು ಯಾರು ಆಕ್ಸಿಡೆಂಟ್ ಮಾಡಿರ್ತಾರೆ ಅವರು. ಸೊ ನಾವು ಅದನ್ನು ಮರಿಬಾರ್ದು. ಇವರು ಕೂಡ ವಿಕ್ಟಿಮೇ. ಈಗ ಅವ್ರನ್ನ ಸತ್ಯಾಸತ್ಯತೆನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ. ಮತ್ತೆ ಇದು ಹಿಟ್ ಆ್ಯಂಡ್ ರನ್ ಕೇಸ್ ಅಂತ ನಾವು ತಗೊಂಡು